ಮಾಡ್ಬೇಕೇನೆ ಇರೋದೇ ಕಟ್ ಮಾಡ ಜುಟ್ಟಾಕರು ನಾನು ಹೆಂಗ ನೀನು ಎಣ್ಣೆ ಹಾಕಿರೋದಕ್ಕ ಹಂಗೈತೆ ಮೆಂಗ ಹಿಂಗ್ ಪಚ್ಚುಳಿ ಬಿಡು. ಕೆಲವ್ರು ಕೂದ್ಲಿಲ್ಲ ಅಂತ ಹೇಳ್ತಾರೆ, ಇದು ಕೂದ್ಲಿದ್ರು ಕಟ್ ಮಾಡಿಸ್ಕೊಳ್ಳಿ. ಚೆನ್ನಾಗೈತೆ ಹೇಳ್ಬೇಕು ಅಂದ್ರೆ ಎಲ್ಲಿವರೆಗೂ ಕಟ್ ಮಾಡ್ಲಿ? ಬೋರ್ಡ್ ಹೊಡ್ಸ್ಬಿಡ್ಲ ಇಲ್ಲಿವರೆಗೂ? ಇಷ್ಟೇ ಕಟ್ ಮಾಡೋದು ನಾನು. ಇಷ್ಟು ಇಲ್ಲ ಇಷ್ಟು ಎಷ್ಟು ಪಾಪ ಏನಿಲ್ಲ ಇಷ್ಟು ರಾಣಿ ನ್ಯೂಸ್ ತರ ಬೇರೆ ಮುಚ್ಕೊಂಡ್ ಕೂತ್ಕೊಳ್ಳೆ. ಅಲ್ಲ ನೋಡಿ ನೋಡಿ ಎಷ್ಟ್ ಕಟ್ ಮಾಡೋದು ಇಷ್ಟಂತೆ ನೋಡು ಇಷ್ಟಂತೆ ಹುಚ್ಚಿ ತರ ಆಡ್ಬೇಡ. ಸುಮ್ಮನೆ ಕಟ್ ಮಾಡೇ ಬೆಳೆಯುತ್ತೆ, ಬೆಳೆದು ಬಿಟ್ರೆ ಏನು ಅನ್ಸಲ್ಲ. ಬೆಳಿತಾರ ಜಾಸ್ತಿ ಕಟ್ ಮಾಡಲ್ಲ ರಾಣಿ, ಸುಮ್ಮನೆ ನೀನು ಅವು ತರ ಆಡ್ಬೇಡ, ಚೆನ್ನಾಗ್ ಕಾಣಲ್ಲ. ಸಾಕು ಅಳತೆ ಮಾಡ ಒಂದಿಸ್ಕುಯ್ಯ ಸಾಕು. ಪೈಪ್ ಕಟ್ ಒಂದಿಚ್ಚಂತೆ ಅಲ್ಲ. ಫಸ್ಟ್ ಕೂದಲು ಬೆಳ್ಸಕ್ ಎಷ್ಟು ಕಷ್ಟ ಗೊತ್ತಾ? ನಿಮ್ಗೂ ಅಷ್ಟು ಇವಾಗ ನಿಮ್ಗೂ ಜಾಸ್ತಿ ಆಗದೆ ಕೂದಲು, ಪರವಾಗಿಲ್ಲ. ಅಪ್ಪ ನೀನ್ ಬಾಯಿ ಮುಚ್ಕೊಂಡಿರಪ್ಪ, ನಿನ್ ಬಾಯಿಗೆ. ನನ್ನ ಬಾಯಿಯಿಂದ ಎಲ್ಲ ಜಾಸ್ತಿ ಆಗುತ್ತೆ ಕಣೆ, ಕಮ್ಮಿ ಆಗಲ್ಲ. ಯಾವ್ದೋ ಇದು ಸಿಕ್ಕೆ ತೆಗಿಯಕ್ಕೆ ಬಾಚಿಗೆ ತಗೊಳ್ಳೆ, ಪಿಂಕ್ ಕಲರ್ದು. ಅದ್ರಲ್ಲಿ ಏನ್ ತೆಗಿತು? ಕೂದಲು ನೀನ್ ನಾಯಿ ಮೊನ್ನೆ ಕಟ್ ಮಾಡಿಸಿರೋದು ಅದೇ ಅದಕ್ಕೆ ಬೇಡ ಕಟ್ ಮಾಡಿಸ್ಕೊಳಕ್ಕೆ ಅದಾಗಲ್ಲ. ಬೇಕಾದ್ರೆ ಇದು ಏನಾದ್ರು ಟ್ರೀಟ್ಮೆಂಟ್ ತಗೋ. ಬರಲ್ಲ ಕಣೆ, ಸಾಕಷ್ಟು ಮಾಡಿ ಇವ್ರು ಮಾಡ್ತಿದ್ದಲ್ಲ ನೀನು ಅಷ್ಟು ಮಾಡಿ. ಮಗ್ಲೇ ನಾನು ಕತ್ತಿಸ್ಕೊ ಬಂದೆ, ಮನೆ ಬಿಟ್ಟು ಮಾಡ್ಬೇಕಿತ್ತು, ಮನೆ ಬಿಟ್ಟು ಓಡಿಸ್ಬಿಡ್ತಿದ್ದೆ ನಾನೇನು. ವ್ಯೂ ಕಟ್ ಮಾಡಿ ನೀ ಬಾಯಿ ಮುಚ್ಕೊಂಡು ಇವಾಗ ಹೇಳೋ, ಅದನ್ನೇನು ಮುದ್ದೆ ಹೇಳೋದಲ್ಲ ಇವಾಗ ಹೇಳಿ. ಯಾರಿಗೆ? ಅವ್ರು ಬೆಳೀತದೆ ಬಿಡು. ಇನ್ನೊಂಥರ ಈಗ ಅದು ಏನಾಗೈತೋ ಮಮ್ಮಿ, ಇಷ್ಟು ಚೆನ್ನಾಗಿರೋ ಕೂದಲು ಕತ್ತಿಸ್ಕೊಂಡು ಹಿಂಗ್ ಮಾಡಿ ನಿನ್ ಕೈಯಲ್ಲಿ ಬರುತ್ತೆ. ಇಷ್ಟ ಎತ್ತಿಸ್ತೀನಿ ಅಷ್ಟೇ ಅಷ್ಟೇ, ಒಂದೇ ಇಂಚು ಜಾಸ್ತಿ ಎಲ್ಲ ಇಲ್ಲ. ಮೆನ್ನ ಅದ್ ನೋಡು, ನೀರ್ ಹಾಕು, ಕರ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಗಟ್ಟ ಕಟ್ ಮಾಡಿ. ಕರ್ಲಿ ಬಂದ್ರೆ ಹೋಗಿ ಬಾತ್ರೂಮ್ ಹೋಗ್ಬಿಟ್ಟು ನಿಂಗ್ ಗೊತ್ತಾಗಲ್ಲ ಕಣೆ, ಅದು ಎಷ್ಟು ಅಸಹ್ಯವಾಗಿ ಕಾಣುತ್ತೆ ಜೊಟ್ಟು ಹಾಕ್ದಾಗ ಅಂತ. ಬಾಯಿ ಮುಚ್ಕೊಂಡ್ ಮಾಡು. ಹಾಗಂತ ಏನ್ ಇಲ್ಲಿವರೆಗೂ ಇರೋದು ಅಷ್ಟೇ ಅಲ್ಲ, ಇಲ್ಲ ಎಲ್ಲಿವರೆಗೂ ಐತೆ ನೋಡು. ಸ್ಟ್ರೈಟ್ನಿಂಗ್ ಎಲ್ಲಿವರೆಗೂ ಐತೆ ಅಮ್ಮ? ನೀನು ನೀರ್ ಹಾಕು, ಗೊತ್ತಾಯ್ತು. ಇದಕ್ ಚೇರ್ ಗೇಸ್ ಮಾತಾಡ್ಕೊಂಡ ಅವ್ರು ಕಡ್ಕೊಂಡಿರ್ತಾರಲ್ಲ ಹಂಗ್ ಕಡ್ಕೊಂಡು. ಇಲ್ಲ ಅವಳು ಹೇಳಿದ್ಲು ಅಷ್ಟು ಅಷ್ಟೇ ಉದ್ದ ಮಾಡಿ. ಹೇಳ್ದೆ ತಾನೆ ನಿಂಗೆ ತುಂಬಾ ಶಾರ್ಟ್ ಆಗುತ್ತೆ ಕಣೆ ಗಾಡಿ ಅಂತ. ಕೂದಲು ಬೆಳೆಸ್ಕೊ ಅಂತ ಏನೋ ಹೇಳೋದು ನಾನು. ಬನಾನಾ ಕ್ಲಿಪ್ ಇಲ್ವಾ? ಅವಳೇ ಹೇಳು ನೀನ್ ಫಸ್ಟ್ ಬನಾನಾ ಕ್ಲಿಪ್ ಇಲ್ವಾ? ಒಂಚೂರು ಸ್ವಲ್ಪ ಕಟ್ ಮಾಡ್ಬೇಕಿತ್ತು ನೀನು, ಸ್ವಲ್ಪ ಕಟ್ ಮಾಡಿ ಆಮೇಲೆ ತೋರಿಸ್ಬೇಕಿತ್ತು. ನಾನು ಅದನ್ನೇ ಕಣೋ ಹೇಳಿದ್ದು. ನೋಡಷ್ಟು ಉದ್ದ ಕಟ್ ಮಾಡಿಸ್ಕೊಂಡು ತಿರ್ಗು ಕ್ಲಿಪ್ ಹಾಕೋ ಒಂದು, ಅದು ಚೆನ್ನಾಗಿ ಕಾಣುತ್ತೆ. ಬಿಟ್ರೆ ನೀನು ಎಷ್ಟು ಮಾಡೋಕ್ಕಾಗಲ್ಲ. ಬರುತ್ತೆ 1 ಮಂತಿಗೆಲ್ಲ, ಬಟ್ ಇಷ್ಟೊಂದೆಲ್ಲ ನೀನು ಇದು ಮಾಡ್ಕೋಬೇಡ. ಮಮ್ಮಿ ಬೆಳೆಯುತ್ತೆ ಬೇಗನೆ. ಫುಲ್ಲು ಸ್ಟ್ರೈಟ್ ಹೇರ್ಸ್ ಏನಿತ್ತು ಫುಲ್ಲು ಹೋಯ್ತು. ನೀನು ಅನ್ಕೊಳ್ಳಿ ಫುಲ್ ಬಂದಿದೆ ಅಂತನಾ? ಅಲ್ಲಿ ನೋಡು ಅಷ್ಟು ಇದ್ದಿದ್ದು ನೀನು ಸ್ಟ್ರೈಟ್ ಹೇರ್ಸ್. ಇಲ್ಲ ಇನ್ನ ನೋಡು, ಇದು ಬಿಟ್ಟಿದ್ದೀನಿ ಅಷ್ಟು ಬಿಟ್ಟಿದ್ದೀನಿ ಕೂಡ ಸ್ಟ್ರೈಟ್ ಹೇರ್ಸ್. ಫೋಟೋ ತೋರಿಸ್ತೀನಿ, ಕಾಣಿಸ್ಬೇಕು. ನಾನು ಇಲ್ಲಿ ಹಿಡ್ದು ಇತ್ತಲ್ಲ, ಇಷ್ಟಕ್ಕೆ ಮಾಡ್ಬೋದು ಅಂತ ತೋರಿಸ್ದಾ ಫೋಟೋ ತೋರಿಸ್ದೆ. ಸೊ ಬೆಳಗ್ಗೆನೇ ಫೋನ್ ಮಾಡಿ ಪ್ರಿಯಾಂಕಾ ಮನೆಗೆ ಬಾ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ ಕರೆದು ಈ ರೀತಿ ಹೇರ್ ಕಟ್ ಮಾಡಿಸ್ಕೊಂಡ್ಲು. ಬಟ್ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಯಾಕೆ ಅಂತ ಅಂದರೆ ನನಗೆ ಅಷ್ಟು ತಿಕ್ಕಾಗಿ ಹೇರ್ಸ್ ಇಲ್ಲ, ಒಂದು ಮೇಯ್ನಾಗಿ ಅಂದರೆ ತುಂಬ ತೆಳು ಇರೋದು ನನ್ನ ಕೂದಲು. ಬಟ್ ಪ್ರಿಯಾಂಕಂದು ಹಾಗಲ್ಲ, ಒಂದೊಂದು ಹೇರ್ ಸ್ಟ್ಯಾಂಡ್ಸ್ ಕೂಡ ಸಖತ್ತು ತಿಕ್ಕಾಗಿದೆ. ಮತ್ತು ಹೇರ್ ಗ್ರೋತ್ ಕೂಡ ಅವಳಿಗೆ ತುಂಬ ಚೆನ್ನಾಗಿದೆ. ಸೊ ಅವಳು ಇಷ್ಟುದ್ದ ಬೆಳೆದಿರೋ ಕೂದಲನ್ನ ಕಟ್ ಮಾಡಿಸ್ಕೊತೀನಿ ಅಂತ ಹೇಳಿದಾಗ ಫಸ್ಟು ನನಗೆ ತುಂಬ ಬೇಜಾರಾಯಿತು. ಆ್ಯಂಡ್ ಇಲ್ಲ ಕಟ್ ಮಾಡು ಪರವಾಗಿಲ್ಲ ಬೆಳೆಯುತ್ತೆ, ನನ್ನ ಈ ಥರ ಶಾರ್ಟಾಗೂ ಕೂಡ ಯಾವತ್ತೂ ಮಾಡಿಸ್ಕೊಂಡಿಲ್ಲ ಅಲ್ವಾ, ಸೊ ಪರವಾಗಿಲ್ಲ ಮಾಡು ಅಂತ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡ್ಳು. ಅಂದರೆ ಅವಳಿಗೆ ಒಂದು 4 ಮಂತ್ಸ್ ಅಷ್ಟೊತ್ತಿಗೆಲ್ಲ ಬೇಗ ಕೂದಲು ಉದ್ದ ಬಂದುಬಿಡುತ್ತೆ. ಸೊ ಅದು ಕೂಡ ಒಂದು ಪಾಯಿಂಟ್ ಅವಳು ಶಾರ್ಟಾಗಿ ಹೇರ್ ಕಟ್ ಮಾಡಿಸ್ಕೊಂಡಿರೋದು.
ಆಮೇಲೆ ನನಗೆ ಒಂಥರ ಬೇಜಾರಾಗ್ತಾಯಿತ್ತು. ನಾನಂತೂ ಚಿಂಟುಗೆ ಹೇಳ್ತಾನೆ ಇದ್ದೆ ಸಂಜೆವರೆಗೂ, ಅಷ್ಟು ಉದ್ದ ಕೂದಲು ಕಟ್ ಮಾಡಿಸ್ಕೊಂಬಿಟ್ಲು, ಅಷ್ಟು ಉದ್ದ ಕೂದಲು ಕಟ್ ಮಾಡಿಸ್ಕೊಂಬಿಟ್ಲು ಅಂತ. ಆಮೇಲೆ ಫೋನ್ ಮಾಡಿ ಬೇಜಾರು ಮಾಡ್ಕೊಬೇಡ, ಹೋಗ್ಲಿ ಬಿಡು ಅಂತ ನಾನು ಅವಳಿಗೆ ಸಮಾಧಾನ ಮಾಡ್ತಾಯಿದ್ದೀನಿ. ಅವಳು ನೋಡಿದ್ರೆ ವಾಪಸ್ ನನಗೆ ಸಮಾಧಾನ ಮಾಡ್ತಾಯಿದ್ಲು, ನೀನು ಬೇಜಾರು ಮಾಡ್ಕೊಬೇಡ ಬಿಡು, ನನ್ನ ಕೂದಲು ಬೆಳೆಯುತ್ತೆ, ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದೆಯಾ ಅಂತ. ಸೊ ಈ ಥರ ಆಯಿತು. ಅವತ್ತಿನ ದಿನ ಏನೂ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಸೊ ಇವತ್ತು ಟೈಮ್ ಆಗಲೇ 11:30 ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅಪ್ಪುನ ಸ್ಕೂಲಿಗೆ ಬಿಟ್ಬಿಟ್ಟು ಮನೆಗೆ ಬಂದು ಅದಾದಮೇಲೆ ಸಿರಿಗೆ ಸರಿ ಮಾಡಿ ತಿನ್ನಿಸಿ, ನಾನು ಕೂಡ ತಿಂಡಿ ತಿಂದು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ಹಾಗೆ ಟಿ ವಿ ನೋಡ್ತಾ ಕುತ್ಕೊಂಡಿದ್ದೆ. ಸಿರಿ ಕೂಡ ಮಲ್ಕೊಂಡ್ಲು. ಅವಳು ಇವಾಗ ಜೋಕಾಲಿನಲ್ಲಿ ಮಲ್ಕೊಳ್ಳೋದು ಕಡಿಮೆ. ನನಗೇನಾದರೂ ಕೆಲಸ ಇದೆ ಅಂದರೆ ಮಾತ್ರ ಅವಳನ್ನ ಜೋಕಾಲಿಗೆ ಹಾಕ್ತೀನಿ, ಇಲ್ಲ ಅಂತಂದರೆ ಅವಳನ್ನ ಇದೇ ಥರ ಮಲಗಿಸ್ಕೊಂಡು ನಾನು ಕೂಡ ಅವಳ ಪಕ್ಕದಲ್ಲಿ ಮಲ್ಕೊಂಡಿದ್ರೆ ನಿದ್ದೆ ಮಾಡಿಬಿಡ್ತಾಳೆ. ಸೊ ಫ್ಯಾನ್ ಏನಾದರೂ ಬೇಕು ಹಾಕಬೇಕಂತಂದರೆ ಹಾಕ್ತೀನಿ, ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಹೇಳಬೇಕು ಅಂತಂದರೆ. ಇವಾಗ ಇನ್ನೂ ಸ್ನಾನ ಮಾಡಿಸಿಲ್ಲ, ಅವಳಿಗೆ ಮಾಡಿಸ್ಬೇಕು. ಟೈಮ್ ಆಲ್ರೆಡಿ 11:30 ಆಗಿದೆ. 12:15ಗೆ ಅಪ್ಪನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಹೋಗಬೇಕು. ಇವತ್ತು ಬೆಳಗ್ಗೆ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ವಾಪಸ್ ಬರೋವಾಗ ಅಲ್ವಾ, ನಮ್ಮ ಮನೆ ಮೇಲ್ಗಡೆ ಟೆರೇಸಿಗೆ ಒಂದು ಗೇಟ್ ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು ಏನು ನೋಡ್ತಾ ಇದ್ವಿ. ಸೊ 2-3 ಜನ ಆಗಲೇ ಬಂದು ಮೆಷರ್ಮೆಂಟೆಲ್ಲ ತೊಗೊಂಡು ಹೋಗ್ತಿದ್ರು, ಬಟ್ ಅದು ಯಾಕೋ ಗೊತ್ತಿಲ್ಲ, ಕನ್ಫರ್ಮ್ ಮಾಡ್ತಾನೆ ಇರಲಿಲ್ಲ. ಮತ್ತು ಹೋಗ್ಲಿ ಬಿಡು, ಇನ್ನೇನು ಮತ್ತೆ ರಿಪೀಟಾಗಿ ನಾವು ಕಾಲ್ ಮಾಡ್ತಾಯಿದ್ರೆ ಕಾಲ್ ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ. ಏನು ಗೊತ್ತಾ, ಬಿಲ್ಡಿಂಗ್ ಫುಲ್ ಕೆಲಸ ಕೊಟ್ಟರೆ ತೊಗೊಳ್ತಾರೆ, ನಾವು ಮುಂದೆ ತಾವು ಮುಂದೆ ಅಂತ ಬಂದು ಒಂದೊಂದೇ ಕೆಲಸ ಅಂದರೆ ಯೂಶ್ವಲಾಗಿ ಯಾರೂ ಬರೋದಿಲ್ಲ, ಬೇರೆ ಕಡೆ ಕೆಲಸ ಒಪ್ಕೊಂಬಿಟ್ಟಿರ್ತಾರೆ. ಅದು ಕೂಡ ಒಂದು ಮೇಯ್ನ್ ರೀಸನ್ ಇರ್ಬೋದು. ಇವತ್ತು ಬೆಳಗ್ಗೆ ಅಪ್ಪನ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಹೋದಾಗ ಏನೇ ಆಗಲಿ ಒಂದು 2-3 ಕಡೆ ಶಾಪಿಗೆ ಹೋಗಿ ಡೈರೆಕ್ಟಾಗಿ ಕೇಳ್ಕೊಂಡು ಬರೋಣ, ಏನಾದ್ರು ಸೆಟ್ ಆಯಿತು ಅಂತಂದರೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇವಾಗ ಅದೇನಿದೆ ಅದೊಂದು ಮಾಡಿಸ್ಬೇಕು. ಒಬ್ರಿಗೆ ಯಾರಿಗೋ ಅಲ್ಲಿ ನಂಬರ್ ಈಸ್ಕೊಂಡು ಬಂದೆ, ಅವರು ಇನ್ನೇನು ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸುಮ್ಮನೆ ಆದೆ. ಸಿರಿ ಕೂಡ ಮಲ್ಕೊಂಡಿದ್ದಾಳೆ, ಸ್ನಾನ ಮಾಡಿಸ್ಬೇಕಿತ್ತು, ಅವ್ರು ಬೇರೆ ಬರ್ತೀನಿ ಅಂತ ಅಂದರು. ಇನ್ನು ನಾನು ಪಾಪನ ಸ್ನಾನ ಕರ್ಕೊಂಡು ಹೋದರೆ ಅದಾದಮೇಲೆ ಕರೆಕ್ಟಾಗಿ ಪಾಪಗೂ ಕೂಡ ಸ್ನಾನ ಮಾಡಿಸೋದಕ್ಕಾಗಲ್ಲ. ಸ್ಕೂಲಿಂದ ಬಂದುಬಿಟ್ಟು ಸಿರಿಗೆ ಆದರೆ ಸ್ನಾನ ಮಾಡಿಸ್ತೀನಿ, ಇಲ್ಲ ಇವಾಗಲೇ ಆಯಿತು ಅಂತಂದರೆ ಮಾಡಿಸ್ಬಿಡ್ತೀನಿ ಅಷ್ಟೇ. ಇವತ್ತು ಸಿರಿಗೆ 6 ಮಂತ್ಸ್, ಇವತ್ತು 6 ಮಂತ್ಸ್ ಬರ್ತಡೇ ಮಾಡಬೇಕು ನನ್ನ ಮಗಳಿಗೆ. ಅದು ಎಷ್ಟು ಬೇಗ ಆಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಟೈಮ್ ಹೆಂಗೆ ಹೋಗ್ತಿದೆ ಅಂದರೆ ಅಷ್ಟು ಬೇಗ ಹೋಗ್ತಿದೆ. ಒಂಥರ ಖುಷಿ, ನನ್ನ ಮಗಳು ಎಷ್ಟು ಬೇಗ ದೊಡ್ಡವಳಾಗ್ತಿದ್ದಾಳೆ ಅಂತ. ಆ್ಯಂಡ್ ಇವಾಗ ಅವಳು ದೊಡ್ಡವಳಾಗ್ತಾ ಅಲ್ವಾ, ಅವಳು ಪ್ರತಿ ಒಂದೊಂದು ಏನು ಮಾಡಿದ್ರೂ ಕೂಡ ಖುಷಿ ಅಂತಲೇ ಅನಿಸುತ್ತೆ. ಅಪ್ಪುದ್ರಲ್ಲಿ ಏನು ಗೊತ್ತಾ, ಆವಾಗ ನನಗೂ ಕೂಡ ಅಷ್ಟೊಂದು ಎಲ್ಲ ನೋಡಬೇಕು, ಎಲ್ಲ ಅಬ್ಸರ್ವ್ ಮಾಡಬೇಕು, ಆ ಥರದ್ದೆಲ್ಲ ಏನೂ ಅಂಥದ್ದು ಗೊತ್ತಿರಲಿಲ್ಲ. ಅವನ ಜೊತೆಗೆ ನಾನು ಆಟ ಆಡ್ಕೊಂಡು ಇದ್ಬಿಡ್ತಿದ್ದೆ. ಅವಾಗ ಅವ್ನು ಹುಟ್ಟಿದಾಗ ನನಗೆ 22 ಇಯರ್ಸ್ ಏನೋ ಅಷ್ಟೇ. ಸೊ ಈ ಥರ ಆಟ ಆಡ್ಕೊಂಡು ಇದ್ಬಿಡ್ತಿದ್ದೆ. ಬಟ್ ಇವಾಗ ಸಿರಿ ಇದರಲ್ಲಿ ಹಾಗಲ್ಲ, ಒಂಥರ ಏನೇನು ಮಾಡಿದ್ರೂ ಕೂಡ ಅಲ್ವಾ, ಒಂಥರ ಏನೋ ಎಕ್ಸೈಟ್ಮೆಂಟು, ನನಗೆ ಖುಷಿ. ಜೊತೆಗೆ ಇಷ್ಟು ಬೇಗ ಮಕ್ಕಳೆಲ್ಲ ಮಾಡ್ತಾರಾ ಅನ್ನೋ ಥರ. ಅಪ್ಪು 7 ಮಂತ್ಸಿಗೆ ಆ್ಯಕ್ಚುಲಾಗಿ ಅವನು ಕುತ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಇವಳೇನಿಲ್ಲ, ಸಿರಿ ಎಷ್ಟು ಬೇಗ ಕುತ್ಕೊಂಡಿದ್ಲು ಗೊತ್ತಾ, ಒಂದು 4.5 ತಿಂಗಳಿಗೆ, ಇನ್ನೇನೊಂದು 5 ತಿಂಗಳಿಗೆ, ಒಂದು 5 ದಿನ ಇದ್ದಂಗೆ ಅವಳೇ ಕೂರಿಸಿದ್ರೆ ಕುತ್ಕೊಳ್ಳೋಳು. ಆಮೇಲೆ ಅವಳೇ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಲು. ಅವಳು ಇವಾಗ ಕುತ್ಕೋತಾಳೆ, ಆಟ ಆಡ್ತಾಳೆ, ಜೊತೆಗೆ ಅವಳೇ ಹಿಂಗೆ ಬೆಂಡ್ ಮಾಡಿ ಹಿಂಗೆ ಏನಂತಾರೆ ಕೈ ಕೊಟ್ಟು ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ, ಮತ್ತು ತೆವಳ್ತಾಳೆ ಕೂಡ. ಇವಾಗ ಎಲ್ಲನೇ ಬಿಟ್ಟರೆ ಅಲ್ಲಿವರೆಗೂ ಅಲ್ಲಿ ಕಿಚನ್ ತನಕ ಬಂದಿರ್ತಾಳೆ ಗೊತ್ತಾ, ನಾವೇನಾದರೂ ನೋಡಿಲ್ಲ ಅಂತಂದರೆ ತೊಳ್ಕೊಂಡು ಫಾಸ್ಟಾಗಿ ಬರ್ತಾಳೆ ಇವಾಗ. ಸೊ ಅದೊಂದು. ಇವಾಗ ಒಂದು ಸ್ವಲ್ಪ ಅಂಗೈ ಕೊಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದಾಳೆ. ಹಿಂಗೆ ಅಂಗೈ ಕೊಟ್ಬಿಟ್ಟು ಇದು ಮಂಡಿ ಕೊಟ್ಟು ಅಂಬೆಗಾಲು ಹಾಕೋದಕ್ಕೆ. ಬಟ್ ತೆವಳೋದಂತೂ ಎಷ್ಟು ಫಾಸ್ಟಾಗಿ ತೆವಳ್ತಾಳೆ ಗೊತ್ತಾ. ನಮಗೆ ಒಂಥರ ಆಶ್ಚರ್ಯ, ಇದೇನಪ್ಪ ಇಷ್ಟು ಬೇಗ ಮಕ್ಕಳು ತೆವಳ್ತಾರ ಅನ್ನೋ ಥರ. ಒಂಥರ ದೃಷ್ಟಿ ಹಾಕೋದು ಬೇಡ, ನಂದೇ ಒಂದೊಂದು ಸತಿ ದೃಷ್ಟಿ ಅಂತ ಅನಿಸುತ್ತೆ. ಏನಂದರೆ ಇಂಥದ್ದೆಲ್ಲ ನಾವು ನೋಡ್ತಾ ಇರ್ತೀವ, ಆವಾಗ ತುಂಬ ಖುಷಿ ಅಂತ ಅನಿಸುತ್ತೆ. ಏನೋ ಅವಳು ಒಂಥರ ನಮ್ಮ ಮನೆಗೆ ಬಂದಿರೋದು ಏನೋ ಒಂಥರ ಚಂದ. ಇವಾಗ ನೋಡಿ ಅಪ್ಪು ಸ್ಕೂಲ್ಗೆ ಹೋಗ್ತಾನೆ, ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರೆ ನಂದು ಅವಳದು ಇಬ್ಬರದೇ ಸಾಮ್ರಾಜ್ಯ. ಏನು ಮನೆಯಲ್ಲಿ ಏನೂ ಕೆಲಸ ಇರಲ್ಲ, ಆರಾಮಾಗಿ ಅವಳ ಜೊತೆ ಆಟ ಆಡ್ಕೊಂಡಿರ್ತೀನಿ. ಅವಳು ಕೂಡ ಇವಾಗ ಅದೇನು ಸರಿ ತಿಂದ್ಬಿಟ್ಟು ಮಲ್ಕೊಂಡಿದ್ದಾಳೆ. ಇವಾಗ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬಿಟ್ರೆ ಇನ್ನೇನು ಕೆಲಸ ಇಲ್ಲ. ಬಟ್ಟೆ ವಾಶ್ಗೆ ಹಾಕಿದ್ದೆ, ಒಣಗಾಕಬೇಕು. ಅವರು ಬರ್ತೀನಿ ಅಂತ ಹೇಳಿದ್ರಲ್ಲ ಗ್ರಿಲ್ಸ್ ಅವರು ಮೆಷರ್ಮೆಂಟ್ ತೊಗೊಳೋದಕ್ಕೆ. ಫಸ್ಟ್ ಅವ್ರು ಬಂದು ಮೆಷರ್ಮೆಂಟ್ ತೊಗೊಂಡು ಹೋಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಜನಕ್ಕೆ ಕೇಳಿರೋದು ಗೊತ್ತಾ, ಒಂದು 4 ಜನಕ್ಕೆ, ಅದರಲ್ಲಿ ಒಬ್ಬರು ಬರಲಿಲ್ಲ. 3 ಜನ ಬಂದು ಮೆಷರ್ಮೆಂಟ್ ತೊಗೊಂಡು ಹೋದರು. ಆಮೇಲೆ ಅದು ಯಾಕೋ ಗೊತ್ತಿಲ್ಲ, ಫೋನೇ ರಿಸೀವ್ ಮಾಡಲ್ಲ. ಇವತ್ತಾದರೂ ಆಗುತ್ತೇನೋ ನೋಡೋಣ, ಅವ್ರು ಬಂದು ಅದು ಎಷ್ಟು ಹೇಳ್ತಾರೆ ಏನು ಅಂತ. ಪ್ರೈಸೆಲ್ಲ ಅಲ್ಲೇ ಕೇಳ್ಕೊಂಬಂದೆ, ಅವರು 11,500 ಅಂತ ಹೇಳಿದ್ರು.
ಸರಿ ಪರವಾಗಿಲ್ಲ ಹಾಕ್ಸ್ಬಿಡೋಣ ಅಂತ. ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ತೊಗೊಳಲ್ವಂತೆ ಇದನ್ನು, ಇವಾಗ ಏನು ತೊಗೊತಿದ್ದಾರೆ ಅದು ಲಂಸಮಲ್ಲಂತೆ ಮಾಡೋದು. ಸೊ ಹಾಗಾಗಿ ಸರಿ ಆಯಿತು ಬಿಡು ಏನೋ ಮಾಡಿಸ್ಬಿಡೋಣ ಅಂತ. ಅವಾಗ ಮನೆ ಕಟ್ಟೋ ಟೈಮಲ್ಲೇ ನಾವು ಮಾಡಿಸ್ಬೇಕಾಗಿತ್ತು. ಆಗ ಸ್ವಲ್ಪ ನಾವೇನು ಮಾಡಿದ್ವಿ ಅಂದರೆ, ಬಿಡು ಹೇಗಿದ್ರೂ ಶಾರ್ಟೇಜ್ ಆಗಿದೆ ಸುಮ್ಮನೆ ಎಂತಕ್ಕೆ, ಅದಿಲ್ಲ ಅಂದರೂ ನಡೆಯುತ್ತೆ ಅಂತ ಸುಮ್ಮನೆ ಆಗ್ಬಿಟ್ವಿ. ಬಟ್ ಮೇಯ್ನಾಗಿ ಅದೊಂದು ಮಾಡಿಸಿದ್ದಿದ್ರೆ ಆವಾಗಲೇ ನಮ್ಗೆ ಇಷ್ಟೊಂದೆಲ್ಲ ಖರ್ಚು ಆಗ್ತಿರ್ಲಿಲ್ಲ, 11,500 ಎಲ್ಲ ಆಗ್ತಿರ್ಲಿಲ್ಲ. ಅವಾಗೇನೊಂದು 6-7 ಸಾವಿರದಲ್ಲೆಲ್ಲ ಮುಗ್ದೋಗಿರೋದು. ಬಟ್ ಇವಾಗ ಒಂದು ಸ್ವಲ್ಪ ನಮಗೆ ಪ್ರೈಸ್ ಜಾಸ್ತಿನೇ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಈಗ ಸದ್ಯಕ್ಕೆ ಮಾಡಿಸೋಣ ಅಂತ ಅಷ್ಟೆ. ಇನ್ನು ಸಿರಿನ ಎಬ್ಬರಿಸ್ಕೊಂಡು ನೋಡ್ತೀನಿ, ಸ್ನಾನ ಮಾಡಿಸ್ಕೊಂಡ್ಬಂದ್ಬಿಡ್ತೀನಿ. ಏನು ನಿದ್ದೆ ಬಂದಿಲ್ಲ ನಿಂಗೆ? ಹಾಂ, ನಿದ್ದೆ ಬಂದಿಲ್ವಾ ನಿಂಗೆ? ಯಾಕೆ ಕೋಳಿ ನಿದ್ದೆ ಮಾಡಿದ್ದೊಳದು ನೀನು? ಯಾಕೆ? ಹಾಂ, ನಡಿ ಸ್ನಾನ ಮಾಡಿಸ್ತೀನಿ, ಹೋಗ್ಲಿ ಬೇಗ ಸ್ನಾನ ಮಾಡಿಸ್ತೀನಿ, ಬಾ ಹೋಗೋಣ. ಹೋಗೋಣ ಏದೋ ಬಾ ಹೋಗೋಣ, ಬಾ ಸ್ನಾನ ಮಾಡ್ಕೊಂಬರೋಣ ಬಾ. ಸೊ ನೋಡಿ ಆಗಲೇ ಎದ್ದೇ ಬಿಟ್ಟಿದ್ದಾಳೆ. ಒಂದು ಅರ್ಧ ಗಂಟೆ ಮಲ್ಕೊಂಡಿರೋದಷ್ಟೇ, ಆಗಲೇ ಎದ್ದೇ ಬಿಟ್ಲು. ಮತ್ತು ಇವ್ರು ಬೇರೆ ಬರ್ತೀನಿ ಅಂತಂದ್ರು, ಇನ್ನೂ ಬಂದಿಲ್ಲ. ಸರಿ ಹೋಗಿ ಸ್ನಾನ ಮಾಡಿಸ್ಕೊಂಬಂದ್ಬಿಡ್ತೀನಿ. ನೋಡಿ ಆಗಲೇ ದಬ್ಬ ಹಾಕ್ಕೊಂಡು ರೆಡಿ ಆದ್ಲು. ಹಲೋ ಮೇಡಮ್, ಸಿರಿ ಮೇಡಮ್. ಹಲೋ, ಎಲ್ಲ ನೋಡೋದು ನೀನು? ಎಲ್ಲಾಗಕ್ಕೆ ರೆಡಿ ಆಗಿರೋದು ನೀನು? ಹಾಂ, ಬಾ ಇಲ್ಲಿ ಬಾ ಸಿರಿ, ಮಮ್ಮಿ ಹತ್ರ ಬಾ, ಮಮ್ಮಿ ಹತ್ರ. ಎಲ್ಲಿ ನೋಡೋದು ನೀನು ಕಂದಮ್ಮ? ಎಲ್ಲಿ ನೋಡೋದು ನೀನು? ಓ ಬಾ ಮಮ್ಮಿ ಹತ್ರ ಬಾ, ಮಮ್ಮಿ ಹತ್ರ ಬಾ. ನೀನು ಬರಲ್ವಾ? ಸರಿ ಆಯಿತು, ಮಲ್ಕೊಂಡಿರು ಹಂಗೆ. ಹಂಗೆ ಪಾಚಿ ಮಾಡಿರೋ ನೀನು, ಹಂಗೆ ಪಾಚಿ ಮಾಡು. ಯಾರದ್ದು ಯಾರದ್ದು ಸಿರಿ? ಗೊಂಬೆ ಗೊಂಬೆ. ನಾವು ಅಷ್ಟು ಬಟ್ಟೆ ಇದೆ, ಮಡಚಬೇಕು. ಅವ್ರು ಬರ್ತಾರೇನೋ ಅಂತ ವೆಯ್ಟ್ ಮಾಡಿ ಮಾಡಿ ಕೊನೆಗೆ ಪಾಪುಗೆ ಹೋಗಿ ಸ್ನಾನ ಕೂಡ ಮಾಡಿಸ್ಕೊಂಡು ಬಂದೇ ಬಿಟ್ಟೆ. ಇನ್ನೂ ಅವ್ರು ಬಂದೇ ಇರಲಿಲ್ಲ. ಸರಿ ಬಿಡು, ಇನ್ನು ಸ್ಕೂಲಿಂದ ಬಂದಮೇಲೆ ಬರಲಿ ಅಂತ ಅಂದ್ಕೊಂಡು ನಾನು ವಾಪಸ್ಸಿನ ಕಾಲ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಇನ್ನು ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವ್ರು ಬಂದರೆ ಅಪ್ಪುಗೆ ಸ್ಕೂಲಿಂದ ಕರ್ಕೊಂಬರೋದು ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಸುಮ್ಮನೆ ಆಗೋಗ್ಬಿಟ್ಟೆ, ಇನ್ನೂ ವಾಪಸ್ ಕಾಲ್ ಮಾಡಲಿಲ್ಲ. ಇನ್ನಿವಾಗ ಸಿರಿಗೆ ಇವತ್ತು ಮೈ ಸ್ನಾನ ಇತ್ತು. ಅವಳು ಹುಟ್ಟಿದ ವಾರ ನಾವು ತಲೆ ಸ್ನಾನ ಮಾಡಿಸೋದಿಲ್ಲ 1 ವರ್ಷದವರೆಗೂ. ಸೊ ಇವತ್ತು ಹೇಗಿದ್ದರೂ ಅವಳು ಹುಟ್ಟಿದ ವಾರ ಕೂಡ ಹೌದು, ಅವಳು ಹುಟ್ಟಿದ ದಿನ ಕೂಡ ಹೌದು. ಹಾಗಾಗಿ ಸಿರಿಗೆ ಇವತ್ತು ತಲೆ ಸ್ನಾನ ಮಾಡಿಸ್ಲಿಲ್ಲ. ಇನ್ನೂ ಒಂದು ಸಿಂಪಲ್ಲಾಗಿ ಟೀ ಶರ್ಟ್ ಮತ್ತು ಒಂದು ಶಾರ್ಟ್ಸ್ನ ಹಾಕ್ಬಿಟ್ಟು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಂತೂ ಅವಾಗವಾಗ ರೋಲ್ ಓವರ್ ಆಗ್ತಾನೆ ಇರ್ತಾಳೆ. ನಾನು ಅವಳನ್ನ ನೋಡಿಕೊಂಡು ಅವಳಿಗೆ ಬಟ್ಟೆ ಹಾಕಿ ಅವಳನ್ನು ರೆಡಿ ಮಾಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಮತ್ತು ಇವಾಗ ಲಾಸ್ಟಲ್ಲಿ ಅವಳಿಗೆ ಏನಾದ್ರು ಕೈ ಕೊಟ್ಟರೆ ಸುಮ್ಮನೆ ಕೂತಿರ್ತಾಳೆ, ಅವಾಗ ಬೇಗ ಬೇಗ ರೆಡಿ ಮಾಡಿಬಿಡೋದು ಈ ರೀತಿ. ಇನ್ನಿವಾಗ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾಗಿದೆ. ಸಿರಿ ಇಲ್ಲಿ, ಸಿರಿ, ಅಪ್ಪು ಅಣ್ಣನ ಕರ್ಕೊಂಬರಕ್ಕೆ ರೆಡಿ ಅದ ನೀನು? ಅಪ್ಪು ಅಣ್ಣನ ಕರ್ಕೊಂಬರಕ್ಕೆ ರೆಡಿ ಅದ? ಹೌದಾ? ಬೊಟ್ಟು ಎಲ್ಲಿ ಬೊಟ್ಟು? ಬೊಟ್ಟು ಎಲ್ಲಿ ನಿಂದು ಬೊಟ್ಟು? ಬೊಟ್ಟಿಡೋಣ? ಹಾಂ, ಬುಟ್ಟಿಕಣ ಇಲ್ಲಿ ಕಣಿದೆ. ವಾವ್ ವಾವ್, ನೈಸ್. ವಾವ್ ವಾವ್, ಎಷ್ಟು ಚೆನ್ನಾಗಿದೆ ಸಿರಿ. ವಾವ್ ವಾವ್. ಹಾಂ, ಯಾರಿಗೆ ದಿಕ್ತಿರೋದು? ಕೈ ತೋರಿಸು, ಕೈ ಕೈ ತೋರಿಸು ಸಿರಿ ಕಂದ, ಕೈ ತೋರಿಸು. ಹಾಂ, Johnny, Johnny. Yes, Papa. Eating sugar? No, Papa. Telling lies? No, Papa. Open your mouth. Ha ha ha. Johnny, Johnny. Yes, Papa. Eating sugar? No, Papa. Listen. Telling lies? No, Papa. Open your mouth. Listen. Listen.
ಬುಟ್ಟಿ ಕಣ ನಿಮಗೆ ಕೆನೆಯು ಕೆಂಪಿನ ಗುಲಾಬಿ ಸುಂದರಿ ನೋಡುವ ಬಟ್ಟೆ ಹೊಸ್ಕೊಳಸ್ರಿ ಸಿರಿ ಸಿರಿ ಎಲ್ಲಿದ್ದಾಳೆ ನನ್ನ ಮಗಳು ಸಿರಿ ಎಲ್ಲಿದ್ದಾಳೆ ಸಿರಿಮಾ ಸಿರಿ ಕಂದ ಸಿರಿ ಮಗಳು ಇವಾಗ ಸಿರಿಗೆ ರೆಡಿ ಮಾಡಿದ್ದಾಯಿತು. ಫೈನಲಿ ಜುಟ್ಟು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಸೊ ಅವಳಿಗೆ ಅಂತಲೇ ಒಂದು ಸಾಫ್ಟಾಗಿರೋ ರಬ್ಬರ್ ಬ್ಯಾಂಡ್ನ ತೊಗೊಂಡು ಬಂದಿದ್ದೀನಿ. ಅದೇನು ಜಾಸ್ತಿ ಇರಿಟೇಟ್ ಎಲ್ಲ ಆಗೋದಿಲ್ಲ, ಮಕ್ಕಳಿಗೆ ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಂಡೇ ಜಡೆ ಹಾಕ್ತಾಯಿದ್ದೀನಿ, ಜಡೆ ಅಲ್ಲ, ಜುಟ್ಟು ಹಾಕ್ತಾಯಿದ್ದೀನಿ. ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ, ಬಟ್ ಹಾಕೋ ಪ್ರೊಸೀಜರ್ ಇದೆಯಲ್ಲ ಅದೇ ಒಂದು ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ. ಅವಳೊಂದು ಕಡೆ ಕೂತ್ಕೊಳ್ಳಲ್ಲ, ಹಿಂದೆ ಮುಂದೆ ಅಂತ ಓಡಾಡ್ತಿರ್ತಾಳೆ ನೋಡಿ. ಈಗ ಬೊಟ್ಟೆ ಹೊಳಿಸ್ಕೊಬಿಟ್ಲು. ಸರಿ ಅಂತ ಇವಾಗ ಕೊನೆಗೆ ಬೊಟ್ಟನ್ನು ಕೂಡ ಒರೆಸ್ಬಿಟ್ಟು ನೀಟಾಗಿ ಜುಟ್ಟನ್ನು ಹಾಕಿದ್ದಾಯಿತು. ಕೊನೆಗೆ ಇನ್ನೇನು ಹೊರಡೋ ಟೈಮಲ್ಲಿ ಅವಳಿಗೆ ಬೊಟ್ಟನ್ನು ಇಡೋಣ ಅಂತ ಅಂದ್ಬಿಟ್ಟು. ಸೊ ಜುಟ್ಟಲ್ಲಂತೂ ಎಷ್ಟು ಕ್ಯೂಟಾಗಿ ಕಾಣ್ತಿರ್ತಾಳೆ ಗೊತ್ತಾ. ಸೊ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಟೈಮ್ ಆಯಿತು ಆಗಲೇ 12:25 ಆಗಿಬಿಟ್ಟಿದೆ. ಸಿರಿ ರೆಡಿ ಆಯಿತು. ಇವಾಗ ಕರ್ಕೊಂಡು ಹೋಗ್ತೀನಿ ಬೇಗ. ಇನ್ನೊಂದು 5 ನಿಮಿಷ 10 ನಿಮಿಷದಲ್ಲಿ ಪರವಾಗಿಲ್ಲ, ಅವರು ಕ್ಲಾಸ್ ರೂಮ್ ಎಲ್ಲ ಹೋಗೋ ಅಷ್ಟೊತ್ತೇ ಆಗುತ್ತೆ. ಸೊ ಈಗ ಹೋಗೋಣ ಬೇಗ. ಸೊ ಇವಾಗ ಜಸ್ಟ್ ಬಂದ್ವಿ. ಟೈಮ್ ಆಲ್ರೆಡಿ 12:45 ಆಗಿದೆ. 12:30 ಸ್ಕೂಲ್ ಬಿಡೋದು, ಮನೆಗೆ ಬರೋ ಅಷ್ಟೊತ್ತಿಗೆ 12:45 ಆಗುತ್ತೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಅಪ್ಪು ಹೋಮ್ವರ್ಕ್ನ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಕಂಪ್ಲೀಟ್ ಮಾಡಿಬಿಟ್ಟು ಹೋಮ್ವರ್ಕ್ನ ಅದಾದಮೇಲೆ ಎತ್ತಿರ್ತಾನೆ. ಅವನಿಗೇನು ಅಂದರೆ, ಈಗ ಸಂಜೆ ಹಾಗೆ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸೈಕಲ್ ತುಳಿಬೋದು. ಇಫ್ ಇನ್ ಕೇಸ್ ಏನಾದರೂ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದರೆ ಮಮ್ಮಿ ಕರ್ಕೊಂಡು ಹೋಗಲ್ಲ ಅಪ್ಪಾಜಿ ಮನೆಗೆ, ಆಮೇಲೆ ನಾನು ಸೈಕಲ್ ತುಳಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವನು. ಸೊ ಬಂದಿದ್ದ ತಕ್ಷಣವೇ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತಾನೆ. ಸೊ ಅದು ಅವನಿಗೂ ಕೂಡ ಒಳ್ಳೆಯದು, ಒಂಥರ ಡಿಸಿಪ್ಲಿನ್ ಮೇಂಟೈನ್ ಮಾಡ್ದಂಗೂ ಆಗುತ್ತೆ. ಜೊತೆಗೆ ನಾನು ಹೇಳಬೇಕು ಹೋಮ್ವರ್ಕ್ ಮಾಡು ಅಂತೆಲ್ಲ ಕೂರಿಸ್ಕೋಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಎಲ್ಲ ಕಂಪ್ಲೀಟ್ ಮಾಡ್ತಾನೆ. ಬಂದ್ವಿ. ಅವರು ರೀಲ್ಸ್ ಅವ್ರಿಗೆ ಕೂಡ ಕಾಲ್ ಮಾಡಿದರು, ಇಲ್ಲೇ ಹತ್ರದಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು. ಸರಿ ಆಯಿತು ಬನ್ನಿ, ಮನೆಯಲ್ಲೇ ಇದ್ದೀವಿ ಅಂತ ಹೇಳಿಬಿಟ್ಟಾಯಿತು. ಮತ್ತು ಹಾಗೆ ಬರ್ತಾ ಹೂವನ ಕೂಡ ತೊಗೊಬಂದೆ ನಾಳೆ ಪೂಜೆಗೆ. ಅಲ್ಲಿ ಒಂದು ಸ್ವಲ್ಪ ಕಡಿಮೆಗೆ ಇರುತ್ತೆ ಅಪ್ಪು ಸ್ಕೂಲ್ ರೋಡಲ್ಲಿ. ಸೊ ಹಾಗಾಗಿ ಒಂದು 3 ಸರಿಯಿಂದ ನಾನು ಅಲ್ಲೇ ತೊಗೊಂಬಂದ್ಬಿಡ್ತೀನಿ. ಅಂದರೆ ಒಂದು ಸರಿ ತೊಗೊಂಬಂದರೆ ಒಂದು ಅರ್ಧ kg ಅಷ್ಟು ಒಂದು 3 ದಿನದ ತನಕ ಆರಾಮಾಗಿ ದೇವ್ರಿಗೆ ಹೂವು ಎಲ್ಲ ಮುಡಿಸ್ಬೋದು. ಸೊ ಏನೋ ಬಾಡೋ ಥರ ಎಲ್ಲ ಏನೂ ಇರೋಲ್ಲ, ಫ್ರೆಶ್ ಆಗೇ ಇರುತ್ತೆ. ಸೊ ಹಾಗಾಗಿ ಅಲ್ಲಿಂದಲೇ ತೊಗೊಂಬಂದ್ಬಿಡ್ತೀನಿ. ಸುಮ್ಮನೆ ಮತ್ತೆ ಯಾರು ಹೋಗಿ ತೊಗೊಂಬರ್ತಾರೆ ಅಂತ ಅಷ್ಟೇ. ಇನ್ನಿವಾಗ ಸ್ವಲ್ಪ ಇದೆ ಪಲಾವು, ಏನಾದ್ರು ಮಾಡ್ಕೋಬೇಕು ಅಡುಗೆ, ಇವಾಗಲೇ ಮಾಡಿಬಿಡೋಣ ಅಂತ ಮತ್ತೆ. ಸೊ ಇವಾಗ ಏನಾದರೂ ನೋಡಿಬಿಟ್ಟು ಕಾಳು ಸಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಅಮ್ಮನ ಮನೆ ಹತ್ರ ಗಾಡಿನಲ್ಲಿ 50 ರೂಪಾಯಿ kg ಅಂತನೋ ಕಾಳುಗಳೆಲ್ಲ ಮಾರ್ಕೊಂಬಂದಿದ್ರು. ಸೊ ಅಲ್ಲಿ ತೊಗೊಂಡಿದ್ದೆ. ಇವತ್ತು ಹಾಕ್ಬಿಟ್ಟು ಏನಾದರೂ ಮಾಡೋಣ ಸಾಂಬಾರು ಅಂತ. ಅಂದರೆ ಅಲಸಂದೆ ಕಾಳು, ಆಮೇಲೆ ಇದು ಏನಂತಾರೆ ಹುರುಳಿಕಾಳು, ಆಮೇಲೆ ಅವರೆಕಾಳು ಎಲ್ಲ ತೊಗೊಂಡಿದ್ದೆ. ಸೊ ಹಾಗಾಗಿ ಹುರಿದವರೆಕಾಳು ಸಾರು ಏನಾದರೂ ಮಾಡ್ತೀನಿ. ಫಸ್ಟ್ ಬರೆಯೋ, ಸೀದಾ ಇಟ್ಕೋ ಬುಕ್ಕು. ಬರಿಯ. ಹಾಂ ಹೌದಾ. ಫುಲ್
ಶೀಟ್ ಬೇಡ ಅಣ್ಣ, ಇದು ಇಲ್ಲಿವರೆಗೂ ಹಾಕಿ ಹಾಂ ಅಲ್ಲಿವರೆಗೂ ಹಾಕೋದು. ಸ್ವಲ್ಪ ಬೆಳಕಿರಲಿ. ಈ ರೀತಿ ಉಳ್ತದೆ. ಎಷ್ಟು ದಿನದಲ್ಲಿ ಸಿಗುತ್ತೆ? ಇಲ್ಲಿ ತಿನ್ಬೇಕಾದ್ರೆ ಸಾಯಂಕಾಲ ಸಿಗುತ್ತೆ. ಇದು ಎಷ್ಟೇನು ಬರುತ್ತೆ ಶೀಟ್? ಇನ್ನೂ ಹೈಟೇ ಬರಲಿ ಅಣ್ಣ, ಸ್ವಲ್ಪ ಮೇಲ್ಗಡೆ ಒಂದು 1.5 ಅಡಿ ಅಷ್ಟು ಬಿಟ್ಟರೆ ಸಾಕು. ಶೀಟ್ ಜಾಯಿಂಟ್ ಬರ್ತದೆ ಅಷ್ಟೇ. ಹೌದಾ? ಆ ಕಡೆವರೆಗೂ ಶೀಟ್ ಬರ್ತದೆ. ಹಾಂ. ಅದ್ರ ಜೊತೆ ಒಂದು ಜಾಯಿಂಟ್ ಬರ್ತದೆ. ಕಾಣಲ್ಲ, ನಿಮ್ಮ ಜಾಯಿಂಟ್ ಕಾಣಲ್ಲ. ಹ್ಞೂ. ಮೇಲೆ 1 ಅಡಿ ಬಿಟ್ಬಿಡೋಣ, ಎಷ್ಟು ಕೊಡು ಬಿಟ್ಬಿಡೋಣ. ಹ್ಞೂ. ಒಂದು 1 ಅಡಿ ಬಿಟ್ಬಿಡೋಣ. ಸರಿ. ಅವಾಗೇನೋ ಇಷ್ಟು ಹೋಗಿರೋದು. ಹ್ಞೂ. ಈಗ ಇದಕ್ಕೆ ಫಿಟ್ ಮಾಡೋಣ, ಗೋಡೆಗೆ ಫಿಟ್ ಮಾಡೋಣ. ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಫಿಟ್ ಮಾಡಿದ್ರೆ ಹಾಂ ವಾಸ್ಕಲ ಶಿಂಕ್ ಏನಾಗಲ್ಲ, ಇದಕ್ಕೆ ಫಿಟ್ ಮಾಡೋಣ. ಹೌದಾ? ಆಚೆ ಹಾಕಿ ಬೇಡಲ್ಲ, ಹೊರಗಡೆ ಮಾತ್ರ ಸಾಕು. ಅಣ್ಣ ಇಲ್ಲಿಗೆ ಫಿಟ್ ಮಾಡಿಬಿಡಿ, ಪರವಾಗಿಲ್ಲ, ಗೋಡೆಗೆನೆ. ಇಲ್ಲಿ ವೇಸ್ಟ್ ಮನೆ ಫಿಟ್ ಮಾಡಿ ವೇಸ್ಟ್. ಹೌದಾ? ನಾಳೆ ಸಂಜೆಗೆ ಸಿಗುತ್ತಣ್ಣ? ಸಿಗುತ್ತೆ. ಸರಿ. ಎದ್ಬಿಟ್ಟು ಅಳ್ತಾವಳೆ. ವಿಡಿಯೋ ಮಾಡೋದಕ್ಕೆ ಇಟ್ಕೊಂಡ್ರೆ ಎಷ್ಟು ಸ್ಮೈಲ್ ಮಾಡ್ತಿರ್ತಾಳೆ ಗೊತ್ತಾ? ಹಾಂ, ಎಷ್ಟು ಸ್ಮೈಲ್ ಮಾಡ್ತಿರ್ತಾಳೆ ಅವಳು, ಸಿರಿ ಅನ್ನೋಳು. ಸಿರಿ ಎಷ್ಟು ಸ್ಮೈಲ್ ಮಾಡೋದಮ್ಮ. ರೈಸ್ ಆಗಿದೆ, ಊಟ ಮಾಡಬೇಕು. ಪಲಾವ್ನ ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿದ್ದೀನಿ. ಇವಾಗ ತಿಂದ್ಬಿಡೋಣ, ಒಂದು ಸ್ವಲ್ಪನೇ ಇರೋದು, ಸುಮ್ಮನೆ ಯಾಕೆ ಇಟ್ಟು ವೇಸ್ಟ್ ಮಾಡೋದು ಅಂತ ಅದನ್ನು ಕೂಡ ಬಿಸಿ ಮಾಡಿದೆ. ಇನ್ನು ಸಾಂಬಾರು ರೆಡಿ ಆದಮೇಲೆ ಊಟ ಮಾಡೋದು. ಅಪ್ಪು ಹೋಮ್ವರ್ಕ್ ಎಲ್ಲ ಬರೆದ್ಬಿಟ್ಟು ಕುತ್ಕೊಂಡು ನೋಡ್ತಾ ಇದ್ದಾನೆ. ಸಿರಿ ಸ್ಕೂಲಿಂದ ಬಂದುಬಿಟ್ಟು ಮಲ್ಕೊಂಡ್ಬಿಟ್ಟಿದ್ಲು, ಪರವಾಗ್ಲೇ ಮಲ್ಕೊಂಡಿದ್ಲು. ಕರ್ಕೊಂಡು ಬಂದುಬಿಟ್ಟು ಆಮೇಲೆ ಜೋಕಾಲಿಗೆ ಹಾಕಿದ್ದೆ. ಇವಾಗ ಎದ್ದಿದ್ದಾಳೆ, ಹತ್ತಿರ 1.5 ಅವರ್ ಮಲ್ಕೊಂಡಿದ್ದಾಳೆ. ಇವತ್ತು ನೋಡಿ ಜುಟ್ಟು ಹಾಕೊಂಡಿದ್ದಾಳೆ. ಜುಟ್ಟು ಸಿರಿ ಹೇಗೆ ಕಾಣಿಸ್ತಾ ಇದ್ದಾಳೆ ಜುಟ್ಟು ಹಾಕ್ಕೊಂಡು, ನನ್ನ ಮುದ್ದು ಕಂದಮ್ಮ. ಸಿರಿ ಹೆಂಗೆ ಕಾಣಿಸ್ತಾ ಇದೆಯಾ ಮಗಳ ನೀನು ಜುಟ್ಟು ಹಾಕ್ಕೊಂಡು, ಪುಟ್ ಪುಟ್ಟು ಜುಟ್ಟು ಹಾಕ್ಕೊಂಡು? ಒಳ್ಳೆ ಗೊಂಬೆ ಗೊಂಬೆ ಥರ ಕಾಣಿಸ್ತಾಳೆ, ಗೊಂಬೆ. ನನಗಂತೂ ಹೆವಿ ಹೊಟ್ಟೆ ಹಸಿತಾ ಇದೆ, ಅದೇನೋ ಗೊತ್ತಿಲ್ಲ, ಈ ನಡುವೆ ಸಖತ್ತು ಹೊಟ್ಟೆ ಹಸಿವಾಗುತ್ತೆ. ಸಿರಿ ಬೆಳಗ್ಗೆನೂ ಕೂತ್ಕೊಂಡಿದ್ಲು ಹಂಗೆ. ತೊಳ್ದಾ ಮೇಲೇನು ತೊಳ್ಕೊಂಡು ತಿನ್ಬೇಕು. ಅಯ್ಯೋ
ಸಿರಿ ಕಂದ. ಅಯ್ಯೋ ಹಿಂಸೆ ಆಯ್ತಾ? ಸಿರಿ ಮಾಡಿ ನಿನ್ನ ತರ್ತಿದ್ದೆ ಅಂತ ಕ್ಯೂಟಿ 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 ಕ್ಯೂಟಿ. ಆನೆ ಮಮ್ಮಿ ಬಿಟ್ಟು ಬಿಡು. ಇಲ್ಲಿ ತನಕ ಕೂಸು ಏನೂ ಆಗಲ್ಲ, ಇಲ್ಲ ಬಿಟ್ಟಿಲ್ಲ. ಎಲ್ಲಿ ಕುತ್ಕೊಂಡಿರೋದು ಸಿರಿಮನಿನ? ಎಲ್ಲಿ ಕುತ್ಕೊಂಡಿರೋದು? ಮಮ್ಮಿ ಕಿಚನಲ್ಲಿ. ಇಲ್ಲಿ ಕೂಸು. ಆಯ್ತು ಊಟ ಮಾಡೋಣ. ಬಂದ ಕಳ್ಳ ಬಂದ ಕಳ್ಳ ಬಂದ ಕಳ್ಳ ಬಂದ ಕಳ್ಳ ಬಂದ ಚಿಕ್ಕಲಿ ಹಾಕೊಟ್ಟಪ್ಪು. ಎಲ್ಲೋಗೆ ಬಂತು ಕೆಬ್ಬು ನಡಿ. ಎಂತ ಅಯ್ಯ ಇದು ಹುಳ್ಳಿ ಕಾಳಿನ ಹಪ್ಪಳ ಮತ್ತು ಒಂದು ಸ್ವಲ್ಪ ಸಂಡಿಗೆ ಕೊಟ್ಟು ಕಳಿಸಿದ್ದಾರೆ. ಸಂಡಿಗೆ ಆಲ್ಮೋಸ್ಟ್ ಖಾಲಿ ಆಯಿತು. ಇನ್ನು ನಾನೇ ನೆಕ್ಸ್ಟು ಸಕ್ಕತ್ತಾಗಿ ಬಿಸಿಲು ಬಂದಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನೇ ಇರೋದು. ಇದನ್ನು ಮಾಮೂಲಿ ಹಾಗೆ ಸುಡ್ತೀನಿ, ಎಣ್ಣೆಗೇನು ಹಾಕಲ್ಲ. ಸುಟ್ರೇ ಚೆನ್ನಾಗಿರೋದು ಇದು. ಸೊ ಊಟ ರೆಡಿಯಾಗಿತ್ತು. ನಾನು ಅಪ್ಪು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಿರಿನೂ ಕೂಡ ಮಲ್ಕೊಂಡ್ಲು. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.